ನಿಮ್ಮ ಫ್ಯಾಕ್ಟರಿಯ ಮಿಲ್ ಮ್ಯಾನೇಜರ್ ನಿಮ್ಮ ಫ್ಯಾಕ್ಟರಿಯ ವ್ಯವಹಾರ ನೋಡಿಕೊಳ್ಳುವುದಲ್ಲದೆ ನಿಮ್ಮ ಅಣ್ಣನ ಬಲಗೈಯಾಗಿರುವ ವಿಷಪೂರಿತ ನಾಗೇಂದ್ರ ಇಲ್ಲಿವರೆಗೆ ಬಂದ ಕಾರಣ ಚಂದನದ ಗೊಂಬೆಯಂತಿರುವ ನಿನ್ನ ಮೈಸುಖ ತುಂಬಲು ಬಂದಿರುವೆ. ಅಂದರೆ ನಿಮ್ಮ ಮಾತನಾಡ್ತ ನಿನಗೆ ತಿಳಿಸಿ ಹೇಳಲು ನೀನೇನು ಹಸಿಗುಸ, ನೀನು ಹರೆಯ ತುಂಬಿ ನಿಂತ ಹೆಣ್ಣು. ಬೆಳದಿಂಗಳ ಹಾಗಿರುವ ನನ್ನ ಮಂಚದಲ್ಲಿ ಚಂದ್ರನಂತೆ ಶೋಭಿಸಿ ಮಪ್ಪಿಗೆ ನೀಡಿ ಹಾಲು ಸಕ್ಕರೆಯಂತೆ ಕೂಡಿರಿಸಬೇಕಾದ ಕಾಮವನ್ನು ನಾಗೇಂದ್ರನಿಗೆ ಸಂತೋಷ ನೀಡಬಾರದು. ಹೊಚ್ಚ ಬಾಯಿ ಹೊಚ್ಚ ನಾಗೇಂದ್ರ, ಹೆಣ್ಣು ಬಡದರೆ ನಾರಿಕೊಂಡಿದರೆ ಮಹಾಮಾರಿ. ನಿನ್ನ ಹೆತ್ತ ಹೊತ್ತಳು ಒಂದು ಹೆಣ್ಣು, ನೀನು ನಡೆಯುತ್ತಿರುವ ಈ ಭೂಮಿ ತಾಯಿ ಒಂದು ಹೆಣ್ಣು. ಪ್ರತಿ ಜೀವರಾಶಿಯಲ್ಲಿ ಒಂದು ಹೆಣ್ಣು ತುಂಬಿಕೊಂಡಿರ್ತಾಳೆ ಎಂದು ಮಾತ್ರ ನೀನು ಬರೆಯಬೇಡ. ಓಹೋ, ಸತೀ ಶಿರೋಮಣಿಯವರು ದೊಡ್ಡಲಿದ್ದ ಹಸಿಗುಸಿಗೆ ಗೊತ್ತು ತಾಯಿಗೆ ಹಾಲು ಹೇಗೆ. ಸುಮ್ಮನೆ ಇಂಥ ಸಮಯದಲ್ಲಿ ಆಚಾರ ವಿಚಾರಗಳು ತಲೆ ಸುಮ್ಮನೆ ನನ್ನನ್ನು ಪತಿಯಾಗಿ ಸ್ವೀಕಾರ ಮಾಡು, ಇಲ್ಲಾಂದ್ರೆ ಹಕ್ಕಿಯಂತೆ ಹಾರಿ ಹೋಗುವುದು. ಈ ಭೂಮಿ ತಾಯಿಯ ಬಳಿಯಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಸಣ್ಣನ ಕೈನ ತಾಳಿ ಕಟ್ಟಿಸಿಕೊಳ್ಳಬೇಕನ್ನ ನೀನು ಬೀದಿಯಲ್ಲಿ ನಿಂತ ಸೂಳೆಯನ್ನು ತೆಗೆದುಕೊಂಡಿದ್ದೀಯಾ? ಇದೇನು ಮಾತನ್ನು ನಿನ್ನ ಮನೆಯಲ್ಲಿ ಹೋಗಿ ನಿನ್ನ ಅಕ್ಕ ತಂಗಿಯರಿಗೆ ಹೇಳು. ನಿನ್ನ ಗಂಡನಿಗೆ ಹೊರಟು ಹೋಗು ಮಗನೇ. ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ, ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಭಾಗ್ಯಶ್ರೀ. ಕಂಡದ್ದು ಕಾಗೆಯಾದರೂ ಕೂಗಿದ್ದು
ಕೋಗಿಲೆಯಾಗಬೇಕು. ನಿನ್ನಂತಹ ರಸ ತುಂಬಿ ನಿಂತಿರುವ ಹಣ್ಣನ್ನು ಕಚ್ಚಿ ತಿನ್ನದೆ ಬಿಡಲಾರ ನಾಗೇಂದ್ರ. ಹತ್ತು ತಲೆ ರಾವಣ ಇಡೀ ರಾಜ್ಯಕ್ಕೆ ಗುರುತಿಸಿಕೊಂಡರು. ಆ ಸೀತಾಮಾತೆಯ ಒಂದು ಕೂರಲಿಲ್ಲ. ಅದರಂತೆ ನೀನು ಹೆಣ್ಣನ್ನು ಕೊಟ್ಟಲು ಹೊರಟ ಹೋಗು. ಬರಿಯಾದ ಶಿಕ್ಷೆ ಹೇಳುವ ಹುಚ್ಚು ಹೆಣ್ಣೆ, ಕೇಳು, ನಿನ್ನ ಈ ಗರತಿಯರ ಸಮಾಜವನ್ನು ತೊಳೆದು ಬಿಡುತ್ತೇನೆ. ಕಾಲೇಜಿಗೆ ಸೇರುತ್ತೇನೆಂದು ಹೇಳಿ ಬಸ್ ಪಾಸ್ ತೆಗೆಸಿ ಕಂಡವರ ಜೊತೆ ಕಾಲೆತ್ತಿ ಪ್ರತಿಭಟೆಯನ್ನು ಅನಿಸಿಕೊಂಡು ಮತ್ತೊಂದು ಊರಿಗೆ ಹೋದವರು ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಎಂತವರು ಮರೆಮಾಚಿ ಕುಳಿತಿದ್ದಾರೆ ಗೊತ್ತಾ? ಸಾಹುಕಾರನ ಮನೆಗೆ ಅಡುಗೆ ಕೆಲಸಕ್ಕೆ ಹೋಗುತ್ತೇನೆಂದು ಹೇಳಿ 4 ಗೋಡೆಗಳ ನಡೆದ ಮಧ್ಯ ಘಟನೆಯನ್ನು 4 ಇಂಚು ಮೊಬೈಲಿನಲ್ಲಿ ನೋಡಿ ಅದೇ ಸಾಹುಕಾರನ ಜೊತೆ ಸೆರಗು ಹಾಸಿ ಮಲಗುವ ಬರುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಸುಂದರವಾದ ಸಮಾಜದಲ್ಲಿ. ಹೊರಗಡೆ ಕೆಲಸಕ್ಕೆ ಹೋಗುತ್ತೇನೆಂದು ಸುಳ್ಳು ಹೇಳಿ ತನ್ನ ಮನೆಯ ಹೊರಗಡೆ ಮೊಬೈಲ್ ರಾಜನಿಗೆ ಮಿಸ್ ಕಾಲ್ ಕೊಟ್ಟು ತಿಪ್ಪೆಯ ತೆಗ್ಗಿನಲ್ಲಿ ಬಿದ್ದು ಮೈಯನ್ನು ಹೊಲಸು ಮಾಡಿಕೊಂಡು ಬರುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಪಾಳು ಬಿದ್ದ ಸಮಾಜದಲ್ಲಿ. ಗಂಡನೇ ದೇವರೆಂದು ಪೂಜಿಸುವ ಮತ್ತೊಬ್ಬನ ಜೊತೆ ಕಾಮದಾಹ ಕ್ರೀಡೆಯಾಗಿ ಕಾಮದಾಹ ತೀರಿಸಿಕೊಳ್ಳುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾದರದ ಸಮಾಜದಲ್ಲಿ. ಎಷ್ಟು ವರ್ಣಿಸಲಿ ನಿನ್ನ ಗರತಿಯರದ ಸಮಾಜ ಬಗ್ಗೆ? ಸಾಕಾ ಇನ್ನು ಬೇಕಾ? ಓಹೋ, ಈ ಸಮಾಜದ ಬಗ್ಗೆ ಇಷ್ಟೊಂದು ಅರ್ಥ ಮಾಡಿಕೊಂಡಿದೆಯಲ್ಲ. ನಿನ್ನ ಹೆತ್ತ ತಾಯಿ ಕೂಡ ಹಾದರ ಮಾಡಿ ನಿನ್ನ ಹೆತ್ತಿರಬೇಕೇನೋ ನಿನ್ನ ತಾಯಿ. ನೋಡು, ಅಂತಾಗಲೇ ನೀನು ಈ ರೀತಿ ರಾಕ್ಷಸರಂತೆ ವರ್ತಿಸ್ತಾ ಇದೆಯಾ? ಲೇ ಹುಚ್ಚು ರಂಡೆ, ರಾಕ್ಷಸನೆಂದಾದರೂ ಕರೆ ಇಲ್ಲ ಮನುಷ್ಯನೆಂದಾದರೂ ಕರೆ, ನಿನ್ನನ್ನು ಇಷ್ಟೊತ್ತು ಮಾತನಾಡಲಿಕ್ಕೆ ಬಿಟ್ಟಿದ್ದೆ ತಪ್ಪಾಯ್ತು. ಬಾರೇ ನನ್ನನ್ನು ಬಿಟ್ಟು ನೋಡು, ನಿನ್ನ ಶಿರವನ್ನೇ ಕಡಿದು ನಿನ್ನ ಶಿರವನ್ನೇ ತೋರ ಭಾಗದಲ್ಲಿ ಕಟ್ಟಲು ಸೂರ ಬಂದೆ ಬರ್ತಾನದ ಮಾತ್ರ ನಿನ್ನ ಶೂರರು ಶೂರರ ಶೂರ ಯಮನಾಗಿರುವಾಗ ನಿನ್ನನ್ನು ಯಾವ ಶೂರ ಬಂದು ಕಾಪಾಡುತ್ತೇನೆ ನಾನೆಂದು ನಾನು ನೋಡೇ ಬಿಡುತ್ತೇನೆ. ಬಾರೇ ಬಾ. ತುಂಬಿದ ಪಿಚಾಸಿ ಕೈ ಬಿಡಲೇ ಅಬಳೆ ಕೈ ಬಿಡಬೇಕಾ? ನನ್ನ ಚದುರಂಗದ ಆಟದಲ್ಲಿ ಭಾಗವಹಿಸಲು ಬಂದಿರುವ ನೀನ್ಯಾರೋಲೇ ಬಚ್ಚ ಅಲ್ಲಲೇ ಲುಚ್ಚ. ನಿಮ್ಮಂತ ಕಾಮ ತುಂಬಿದ ರಾಕ್ಷಸರ ರಕ್ತ ಕರಳು ಹೀರಲು ಬಂದಿರುವ ನಾನೊಬ್ಬ ಕಲಿಯುಗದ ಸಮರ್ಥ. ಲೇ ಸಮರ್ಥ, ಸೂರ್ಯನ ಕಿರಣವಾದರೇನು ಹುಣ್ಣಿಮೆಯ ಚಂದ್ರವಾದರೇನು ನನ್ನ ದಾರಿಗೆ ಸುಮ್ಮನೆ ಅಡ್ಡ ಬರಬೇಡ, ಇಲ್ಲಿಂದ ಹೊರಟು ಹೋಗು. ಲೇ ನರಗೆಟ್ಟ ನಾಗೇಂದ್ರ, ದಾರಿಯಲ್ಲಿ ಒಂದು ಅಬಲೆ ಹೆಣ್ಣನ್ನು ಬಿಟ್ಟು ಕೊಟ್ಟು ಹೊರಟು ಹೋಗಲು ನಾನೇನು ನಿನ್ನಂತೆ ಮತ್ತೊಬ್ಬರ ಮನೆಯ ಮುಂದೆ ಬೀಸಾಕಿದ ಎಂಜಲೆ ಕೂಳು ತಿಂದು ಬದುಕುವ ನಾಯಲ್ಲಲೇ. ಕಂಡದೆಯ ಭಾರತಾಂಬೆ ಹೆಮ್ಮೆಯ ಪುತ್ರ ಈ ಸಮರ್ಥ. ಲೇ ನಾಗೇಂದ್ರ, ಈ ಹೆಣ್ಣನ್ನು ಕೈ ಬಿಟ್ಟು ಹೋದರೆ ಸರಿ, ಇರದಿದ್ದರೆ ನಿನ್ನನ್ನು ದ್ಯಾಮವನ ಹಾರ್ಕೆಯ ಕೋಣದಂತೆ ಓಡಿ ಆಡಿಸಿಕೊಳ್ಳಬೇಕಾಗುತ್ತದೆ. ಬಲು ಎಚ್ಚರ. ಗಂಡೆದೆಯ ಭಾರತಾಂಬೆಯ ಪುತ್ರ
ಲೇ ಸಮರ್ಥ, ಇಡೀ ತುಂಬಿದ ಸಮಾಜದ ಮುಂದೆ ದ್ರೌಪದಿಯ ಸೀರೆ ಸೆಳೆಯುವಾಗ ಎಲ್ಲಿ ಹೋಗಿತ್ತು ನಿನ್ನ ಗಂಡದೆ? ಲೇ ಸಮರ್ಥ, ತೋಳದ ಬಾಯಿಗೆ ಕುರಿಮರಿ ಯಾಕೆ? ಕುರಿಮರಿಯೇ ಲೇ ನಾಗೇಂದ್ರ, ಕುರಿಮರಿ ಅಲ್ಲ ಲೇ, ಸಿಂಹದ ಮರಿ. ಸಿಂಹದ ಮರಿ. ಇಡೀ ಕಲ್ಮಡ್ ಕೋಟೆಯಂತಿರುವ ನಾಗೇಂದ್ರನಿಗೆ ಬೆದರಿಕೆ, ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಸಮರ್, ನನ್ನ ದಾರಿಗೆ ಅಡ್ಡ ಬರಬೇಡ. ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ನಾಗೇಂದ್ರ, ಕಂಕಣ ಬದ್ಧವಾಗಿ ಗರತಿಯರ ಮಾನ ಕಾಪಾಡಲು ಬಂದಿರುವೆ. ಭಾಗ್ಯಶ್ರೀ, ಇದೊಂದು ಸಮಯ ಕಳೆದರೆ ಏನಾಯ್ತು, ಮತ್ತೊಂದು ಸಮಯದಲ್ಲಿ ನೋಡಿಕೊಳ್ಳುತ್ತೇನೆ. ಹಾವಿನ ಹಲ್ಲಿನಲ್ಲಿ ಮಾತ್ರ ವಿಷವಿರುತ್ತದೆ, ಆದ್ರೆ ಈ ನಾಗೇಂದ್ರನ ಮೈ ತುಂಬ ವಿಷ. ಹೋಗಲೇ ಹೋಗು ನಿಮ್ಮಂತ ವಿಷ ಸರ್ಪಕ್ಕೆ. ಚಟ್ಟ ಗರುಡ ನಾನಾಗಿ ಹರಿದು ತಿನ್ನುವೆ ನಿಮ್ಮ ದೇಹವನ್ನು. ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ನಿಮ್ಗೆ ಕೋಟಿ ಕೋಟಿ ಕೊಟ್ಟರು ಈ ನಿಮ್ಮ ಋಣವನ್ನು ತೀರಿಸಲಾಗಿದೆ. ಓಹೋ, ಶ್ರೀಮಂತರ ಮನೆ ಹೆಣ್ಣು, ನಿಮ್ಮಂತವ್ರಿಗೆ ಇಂಥ ಕಾಲ ಬರುತ್ತದೆ ಅಂದರೆ ಆಶ್ಚರ್ಯ ಪಡಬೇಕು. ಮೊದಲೇ ಓದಿದವರು, ಮೇಲಾಗಿ ಹಣ ಇದ್ದವರು, ಹಣದಿಂದ ಕೈಲಾಸವು ಕೂಡ ಧರೆಗಿಳಿಸಿದವರು. ನಿಮ್ಮಂತವರಿಗೆ ಇಂಥ ಕಾಲ ಬರುತ್ತದೆ ಅಂದರೆ ನಿಜಕ್ಕೂ ನಂಬಲೇಬೇಕು. ಯಾಕಂದ್ರೆ ಶ್ರೀಮಂತಿಗೆ ಸುಪ್ಪದಿಯಲ್ಲಿ ಮೆರೆದಾಡುತ್ತಿರುವ ಈ ಹೆಣ್ಣಿಗೆ ಒಂದಲ್ಲ ಒಂದಿನ ಬಂದೇ ಬರುತ್ತದೆ. ಹೌದು, ನಾನು ನಿಮ್ಮನ್ನೊಂದು ಮಾತು ಕೇಳ್ತೀನಿ, ಇಲ್ಲ ಅಂತ ಹೇಳ್ಬಾರ್ದು. ಮಾತು? ಹೇ, ನಿಮ್ಮಂತರ ಮಾತು ಕೇಳಿ ನಮ್ಮ ಹಾಲಿನಂತ ಸಂಸಾರ ಮತ್ಯಾವ ನರಕಕ್ಕೆ ದೂಡಿರುವುದು ಹೊಂಚು ಹಾಕಿರುವೆ. ಹಣ ಇದ್ದ ಶ್ರೀಮಂತರನ್ನು ಯಾವಾಗ ನಂಬಬೇಕು, ಯಾವಾಗ ಬಿಡಬೇಕು ಎಂಬುದೇ ತಿಳಿಯುವುದಿಲ್ಲ. ನೋಡಿ, ನಾನೊಂದು ಹೆಣ್ಣು ಬರ್ತಿದ್ದೆ. ಹೆಣ್ಣತನನ್ನು ಹೇಗೆ ನಡೆದುಕೊಳ್ಳಬೇಕಂತ ಅರ್ಥ ಮಾಡಿಕೊಂಡವರು ನೀವು. ದಯವಿಟ್ಟು ನನ್ನ ನಿಮ್ಮ ಸತ್ಯವನ್ನು ಸ್ವೀಕರಿಸಿ ಅಂತ ನಾನು ನಿಮ್ಮನ್ನು ಕೇಳ. ಭಾಗ್ಯ, ಹೆಣ್ಣಿಗೆ 108 ಬಯಕೆ. ಕಂಡ ಹೆಣ್ಣಿಗೆ ಬಯಕೆ ತೀರಿಸಲು ನಾನೇನು ಶ್ರೀಕೃಷ್ಣ ಪರಮಾತ್ಮನಲ್ಲ. ಹಾದಿ ಬೀದಿಯಲ್ಲಿ ಓಡಾಡುವ ಅಂದ ನೋಡಿ ಹುಟ್ಟೋ ಪ್ರೀತಿ ಅಂದ ಇರೋ ತನಕ, ಐಶ್ವರ್ಯ ನೋಡಿ ಹುಟ್ಟೋ ಪ್ರೀತಿ ಕಾಲಯೋಗ, ಮನುಷ್ಯನಲ್ಲಿ ಹುಟ್ಟೋ ಪ್ರೀತಿ ಮನುಷ್ಯ. ಆದರೆ ನಮ್ಮಣ್ಣನ ಆಜ್ಞೆ ಇಲ್ಲದೆ ನಾನು ಯಾವ ನಿರ್ಧಾರಕ್ಕೂ ಬರುವುದಿಲ್ಲ. ನನಗೆ ಹೊತ್ತಾಯ್ತು, ನಾನಿನ್ನು ಬರುತ್ತೇನೆ. ನಿಲ್ಲಿ ಸಮರ್ಥ, ನಿಲ್ಲಿ. ನೋಡಿ, ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಸ್ವಲ್ಪ ಕಿವಿಗೊಟ್ಟು ಕೇಳಿ. ನೋಡಿ, ನಾನು ಮದುವೆ ಆಗೋದಾದ್ರೆ ನಿಮ್ಮನ್ನೇ, ಇಲ್ಲವಾದ್ರೆ ನಾನು ನಿಮ್ಮ ಕಣ್ಣೆದುರಿಗೆ ಸತ್ತು ಹೋಗುತ್ತೇನೆ. ನಿಮ್ಮಂತ ಸೌಂದರ್ಯ ತುಂಬಿದ ನಾರಿಯರು ತನಗೆ ತುಂಬಿದ ಕಣ್ಣಿಗೆ ಕೊರೆಯುವ ಬಣ್ಣದ ಕಡ್ಡಿ. ಹಾಗೆಲ್ಲ ಬಿಡ. ನೋಡಿ, ಯಾಕಂದ್ರೆ ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ. ಚಿಗುರುವ ಬಲೆಯನ್ನು ಕಿತ್ತಾಕುವ ಜನಕ್ಕೆ ಕರುಣೆ ಎಲ್ಲಿಂದ ಬರಬೇಕು? ನೋಡಿ ಸಮರ್, ಕಷ್ಟ ಬರುವುದು ನಿಮ್ಮಂಥವರಿಂದ. ಯಾಕಂದ್ರೆ ಗೊತ್ತಾ, ನಿಮ್ಮಂಥವ್ರ ಶಕ್ತಿ ಸಿಗುತ್ತೆ ಅಂತ ನೋಡ್ಬೇಕನ್ನೋದು ಅದರಲ್ಲಿ ಇರುತ್ತದೆ. ದಯವಿಟ್ಟು ಆ ರೀತಿ ಏನು ಮಾತನಾಡಬೇಡ ಸಮರ್. ನೋಡು ಭಾಗ್ಯ, ನೀನು ನನಗೆ ಇಲ್ಲದ ವಿಷಯಗಳನ್ನು ಹೇಳಿ ನನ್ನ ತಲೆ ಕೆಡಿಸಬೇಡ. ನನಗೆ ಬಹಳ ಕೆಲಸವಿದೆ, ನಾನಿನ್ನು ಬರ್ತೇನೆ. ಸಮರ್, ಹೋಗು ಸಮರ್, ಹೋಗು. ನಿನ್ನನ್ನು ನನ್ನ ಪತಿಯನ್ನಾಗಿ ಪಡೆಯದೆ ಹೋದ್ರೆ ನನ್ನ ಹೆಸರು ಭಾಗ್ಯನೇ ಅಲ್ಲ ಅಂತ ತಿಳಿದುಕೋ. ಬಾ ಸಮರ್, ಎಷ್ಟು ಸುಂದರವಾಗಿದೆ ಇಲ್ಲಿನ ದೇಹ. ನಾನು ಈಗಾಗಲೇ ಸೋತು ಹೋಗಿಬಿಟ್ಟಿದ್ದೆ. ಬಾ ಸಮರ್, ನನ್ನ ನನ್ನನ್ನು ಮಾತಾಡ್ತೀನಿ. ಬಾ ಸಮರ್, ಬಾ.
ಶಬ್ದದ ಭರದಂತೆ ನಾದದ ಅಲೆಯಂತೆ ಧರಣಿಯ ಹಸಿರಂತೆ ಪ್ರೇಮವೋ ಸಾವಿಲ್ಲ ನನ್ನ ಸ್ನೇಹಕ್ಕೆ ನಿಮಗೆ ಸಾವಿಲ್ಲ ಮರೆಯಬೇಡವೋ ಮರೆಯಬೇಡವೋ ಕನಸ ಸಮರ್ಥ್, ನಾನು ನಿನ್ನನ್ನು ಪಡೆಯುತ್ತೀನಿ. ನಾನು ನಿನ್ನನ್ನು ಬಿಡೋದಿಲ್ಲ ಸಮರ್ಥ್, ಬಿಡೋದಿಲ್ಲ. ಇಲ್ಲ ಹಿಡಿದು ಹೊಲದಲು ಹಾಡುತ್ತ ಉಳುವ ಯೋಗಿಯ ನೋಡಿ ಹೇಗಿಲ್ಲದೊಳಗೆ ಹೊಲದಲ್ಲಿ ಹಾಡುತ್ತ ಉಳುವ ಯೋಗಿಯ ನೋಡಿ ಸೀತಾ, ಏನು ಮಾಡುತ್ತೀರಿ ಮನೆಯಲ್ಲಿ? ಬಿತ್ತಲು ಹೊತ್ತಾಯಿತು, ಬೇಗ ಬಾ ಹೋಗೋಣ. ಬಂದೆ ಸ್ವಾಮಿ. ಇದೇನ್ರಿ ಎಲ್ಲ ಸಾಮಾನು ನನಗೆ ಬಂದೇ ಬಿಟ್ಟಿದ್ದಾರಲ್ಲ. ಸೀತಾ, ಬಸವಣ್ಣನಿಗೆ ಎಡೆಯಷ್ಟೇ ಯಾಕೆ ಸೀತಾ? ಬಸವಣ್ಣನಿಗಿಂತಲೂ ಭೂತಾಯಿ ದೊಡ್ಡವಳು. ಜಾತಿ ಭೇದ ಭಾವ ಇಲ್ಲದೆ ನಮ್ಮೆಲ್ಲರನ್ನು ತನ್ನ ಒಡಿನಲ್ಲಿ ಇಟ್ಟುಕೊಂಡು ಕಾಪಾಡುತ್ತಾಳೆ. ಅವಳಿಗೆ ಎಡೆ ಅಲ್ಲ ಸ್ವಾಮಿ, ನೀವು ಹೇಳೋಕ್ಕಿಂತ ಮುಂಚೆ ನಾನು ಯಾಗಲೇ ಬಸವಣ್ಣನಿಗೆ ಪೂಜೆ ಮಾಡಿ ಮುತ್ತೈದರಿಗೆ ಉಡಿ ತುಂಬಿ ದೇವರಿಗೆ ಬೇಡಿಕೊಂಡೆ. ಏನಂತ ಗೊತ್ತಾ? ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ. ನೀನು ಎಷ್ಟೊಂದು ಬುದ್ಧಿವಂತಳು ಸೀತಾ. ನಿನ್ನಂತ ಹೆಂಡತಿಯನ್ನು ಸತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ಅಲ್ಲ ಸ್ವಾಮಿ, ಒಕ್ಕಲಿಗೆ ಒಕ್ಕಲಿದ್ದದರೆ ಜಗವೇ ಎನ್ನುತ್ತಾ ಕೂರ್ಗಿಗೆ ಏನಾದ್ರೂ ಇರಬೇಕಲ್ಲ. ಇದೇ ಸೀತಾ, ಇದೆ. ರೈತರು ದೇವರೆಂದು ಪೂಜಿಸುವ ಕೂರಿಗೆಗೆ 3 ತಾಳುಗಳೆಂಬ ನಿಯಮವಿದೆ. ಮೊದಲನೇ ತಾಳು ಸ್ವತಂತ್ರವಾಗಿ ಹಾರಾಡುವ ಪಶು ಪಕ್ಷಿಗಳಿಗೆ. 2ನೇ ತಾಳು ಸಂಸಾರವನ್ನು ತ್ಯಜಿಸಿ ಕಾವಿ ತೊಟ್ಟ ಜೋಗಿ ಜಂಗಮರಿಗೆ. 3ನೇ ತಾಳು ಕಷ್ಟಪಟ್ಟ ದುಡಿದು ಈ ಅನ್ನ ಹಾಕುವ ರೈತನಿಗೆ. ನೋಡಿದೀಯಾ ಸೀತಾ, ರೈತ ಎಲ್ಲದರಲ್ಲಿ ಹೇಗೆ ಅನುಕೂಲವಾಗಿದ್ದಾನೆಂಬುದು ಇದರಲ್ಲಿಯೇ ತಿಳಿಯುತ್ತದೆ. ಸ್ವಾಮಿ, ರೈತ ಈ ಜಗಕ್ಕೆ ಅನ್ನದಾತ ಅನಿಸಿಕೊಳ್ಳಬೇಕಾದರೆ ಮೇಲು ಕೀಳು ನ್ಯಾಯ ನೀತಿ ಧರ್ಮ ಶ್ರೀಮಂತಿಕೆ ಎಂಬ ಹೊಡೆದಾಟ ಬೀಜವನ್ನು ಬಿತ್ತು ಅನ್ನ ಸೇರಿದಾಗಲೇ ರೈತ ಭೂಮಿ ತಾಯಿಗೆ ಚೊಚ್ಚಲ ಮಗ ಎನಿಸಿಕೊಳ್ಳುತ್ತಾನೆ. ಸ್ವಾಮಿ, ಚೊಚ್ಚಲ ಮಗ ಎನಿಸಿಕೊಳ್ಳುತ್ತಾನೆ. ಸೀತಾ, ಈ ಭೂತಾಯಿಯ ಇಚ್ಛೆಯಂತೆ ಈ ಭರತ ಖಂಡದಲ್ಲಿ ಬೀಜಕ್ಕೆ ತಕ್ಕಂತೆ ಬೆಳೆದು ನಿಂತವು. ಮಹಾತ್ಮರು ಮಹಾಪುರುಷರು ಹೀಗೆ ಸಾಲ ಸಾಲಾಗಿ ಹುಟ್ಟಿ ಬಂದರು. ಸ್ವಾಮಿ, ಈ ಭೂತಾಯಿ ಎಷ್ಟು ಪುಣ್ಯವಂತಳು ಅಲ್ಲವೇನ್ರಿ? ಯಾಕೆಂದರೆ ಮೇಲು ಕೀಲು ಶ್ರೀಮಂತಿಗೆ ಅಂತ ಹೊಡೆದಾಡಿ ಸಾಯ್ತಿದ್ದಾಳಲ್ಲ, ಅವರನ್ನ ಎಲ್ಲ ಹೊತ್ತು ಸಲೀತಿದ್ದಾಳಲ್ಲ, ಅದಕ್ಕೆ ಹೇಳಿದೆ. ಸೀತಾ, ಆ ಭೂತಾಯಿಯ ವರ್ಣನೆಯು ನಮ್ಮ ಜೀವ ಇರುವವರೆಗೂ ಹೇಳಿದರೂ ಸಾಲದು. ಅದೇ ರೀತಿ ಕಳಸಾ ಬಂಡೂರಿ ಯೋಜನೆ ಯಶಸ್ವಿಯಾದರೆ ನಮಗೆ ಬಂದ ಬಡಿತನ ದೂರ ಆಗುವುದು ಖಂಡಿತ ಸೀತಾ, ಖಂಡಿತ. ಹೌದು ರೀ, ಹಾಗೆ ಆಗೋಣ. ನಿಲ್ಲು ಸೀತಾ, ಹೋಗುವುದಕ್ಕಿಂತ ಮುಂಚೆ ಈ ನಿನ್ನ ಸುಮಧುರ ಕಂಠದಿಂದ ಹೊರಬರಲಿ ಒಂದು ಇಂಪಾದ ಗೀತೆಯನ್ನು. ನಿಮ್ಮಿಷ್ಟದಂತೆ ಆಗಲಿ.
ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕೋ ಸ್ವರ್ಗವೇ ಹಾ 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 ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಹಾಡುವಾಗ ಬದುಕೋ ಸ್ವರ್ಗವೇ ಹಾ ಹಾ ಅಣ್ಣ ಅತ್ತಿಗೆ ನಿಲ್ಲಿ, ಇಷ್ಟೊಂದು ಸಂಭ್ರಮದಿಂದ ಹೊರಟಿರುವುದ ಎಲ್ಲಿಗೆ? ಓಹೋ ಶ್ರೀಧರ, ಈಗ ಬಂದೇನಪ್ಪ? ಶ್ರೀಧರ್, ಏನಪ್ಪ ಓದನ್ನು ಅರ್ಧ ಕಮಲಿಸಿ ದಿಢೀರನ ಬಂದು ಬಿಟ್ಟಿದಲ್ಲ, ಯಾಕಪ್ಪ? ಬರಬೇಕಾದ ಪ್ರಸಂಗ ಬಂದ ಒದಗಿದೆ ಅತ್ತಿಗೆ. ಅದೇನಪ್ಪ, ಅದೇನು ಹೇಳು. ಹಿಂದೆ ನಾನು 20,000 ಹಣ ತೆಗೆದುಕೊಂಡು ಹೋದರೂ ಅದು ಡೊನೇಷನ್ಗೆ ಆಯಿತು. ಈಗ ಪರೀಕ್ಷೆ ಪಡೆದುಕೊಳ್ಳಬೇಕಾದರೆ 50,000 ಹಣ ತುಂಬಬೇಕು. ಅದು ಇವತ್ತೇ ಕೊನೆಯ ದಿನ. ಇದೇನಪ್ಪ ಶ್ರೀಧರ, ನಾನು ಸಂತೋಷದಿಂದ ಬಿತ್ತಲು ಹೊರಟರೆ ಇಷ್ಟೊಂದು ಹಣ ಕೊಡುವೆಂದರೆ ಎಲ್ಲಿಂದ ತಂದು ಕೊಡಲಿ? ಆಯಿತು, ನಾನು ಎಲ್ಲಿಯಾದರೂ ಸಾಲ ಮಾಡಿ ಹಣದ ವ್ಯವಸ್ಥೆ ಮಾಡುತ್ತೇನೆ. ಅಲ್ಲಿವರೆಗೆ ನೀನು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೋ. ನಿಲ್ಲಣ್ಣ, ಇವತ್ತೊಂದು ದಿನ ಬಿತ್ತುವುದು ಬಿಟ್ಟರೆ ಏನಾಗುವುದಿಲ್ಲ. ನನ್ನ ಜೀವನಕ್ಕಿಂತ ನಿನಗೆ ಬಿತ್ತುವುದೇ ಹೆಚ್ಚಾಯಿತೆ. ಶ್ರೀಧರ್, ನಿನ್ನ ಬಾಯಿಂದ ಇಂಥ
ಮಾತುಗಳು ಬರಬಾರದು ಶ್ರೀಧರ್, ಬರಬಾರದು. ಯಾಕಂದರೆ ನಾವು ಆ ಭೂತಾಯಿದಿಂದ ಬದುಕುತ್ತಿರೋದಪ್ಪ, ಭೂತಾಯಿಯಿಂದ ಬದುಕುತ್ತಿರುವುದು. ಅತ್ತಿಗೆ, ನಿಮ್ಮ ಮಾತು ಕೇಳಲು ನನಗೆ ಸಮಯವಿಲ್ಲ. ಹಣ ಕೊಡುತ್ತೀರೋ ಅಥವಾ ಇಲ್ಲೋ ಹೇಳಿ. ಅಣ್ಣ, ಅತ್ತಿಗೆ, ತಮ್ಮನ ಜೊತೆ ಏನು ಹಣದ ವಿಚಾರದ ಬಗ್ಗೆ ಮಾತನಾಡುತ್ತಿದ್ರಲ್ಲ, ಏನದು? ಶ್ರೀಧರ್, ನೀನಾದರೂ ಹೇಳು, ಏನಾಗಿದೆ ಅಂತ. ನಿನಗೆ ಇದೆಲ್ಲ ನಿನಗೇಕೆ ಬೇಕು? 50,000 ಹಣ ಬೇಕಾಗಿದೆ, ಕೊಡುವೆಯಾ? ಇದೇನು ಸೋದರ, ಹರಟೆಯ ಮಾತು. ನಾನು 50,000 ಹಣ ಕೇಳಿದು ನಿನಗೆ ತಮಾಷೆ ಮಾತಾಯ್ತೆ? ಶ್ರೀಧರ್, ನಿನಗಿಂತ ಅವನು ತುಂಬಾ ದೊಡ್ಡವನಿರೋಣಪ್ಪ. ಅವನಿಗೆ ಎದುರು ಮಾತನಾಡುವುದು ತಪ್ಪು. ಹಾಗೆಲ್ಲ ಅವನಿಗೆ ಎದುರಾಳಿ ಮಾತನಾಡಬೇಡ ಶ್ರೀಧರ್, ಮಾತನಾಡಬೇಡ. ಅಣ್ಣ, ಯಾರು ನನ್ನ ಅಣ್ಣ? ಇವನೊಬ್ಬ ಬೀದಿಯಲ್ಲಿ ಬಿದ್ದ ಭೀಕಾರಿ. ಯಾರನ್ನು ಎಲ್ಲಿಗೆ ಇಡಬೇಕು ಅಲ್ಲಿಗೆ ಇಟ್ಟರೆ ಒಳ್ಳೆಯದು. ಶ್ರೀಧರ್, ಈ ಮಾತನ್ನು ನೀನಾಡಿರೆಂದು ಸುಮ್ಮನಿರುವೆ. ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಅವರ ಹೆಣ ನೋಡಬೇಕಾಗುತ್ತಿತ್ತು. ಮತ್ತೇನು ಮಾತನಾಡಬೇಕು ನಿನಗೆ? ನಾನಾಡಿದ ಮಾತು ಸುಳ್ಳಾದರೆ ಇಲ್ಲೇ ನಿಂತಾರಲ್ಲ ಈ ಮಹಾತ್ಮನನ್ನೇ ಕೇಳು. ಯಾರೆಂಬುದು ಆವಾಗ ತಿಳಿಯತೆ ನಿಜಾಂಶ ಏನೆಂದು. ಹೊಡೆಯಣ್ಣ ಹೊಡೆ. ಕಣ್ಣಿಗೆ ಬಿದ್ದ ತಮ್ಮನಿಗಿಂತ ಬೀದಿಯಲ್ಲಿ ಬಿದ್ದ ಭಿಕಾರಿನ ಹೆಚ್ಚಾದ ನಿನಗೆ. ಅಣ್ಣ, ಇದೆಂತ ಮಾತನ್ನು ಆಡುತ್ತಿದ್ದಾನೆ ಶ್ರೀಧರ್. ಇವನಾಡುವ ಮಾತು ನಿಜವೇನಣ್ಣ? ಹೇಳಣ್ಣ, ಹೇಳು. ಸಮರ್ಥ, ಶ್ರೀಧರ ಹೇಳುವ ಮಾತು ನಿಜವಿದೆಯಪ್ಪ, ನಿಜವಿದೆ. ಅದನ್ನು ಯಾವ ಬಾಯಿಂದ ಹೇಳಲಪ್ಪ, ಯಾವ ಬಾಯಿಂದ ಹೇಳಲಿ? ಅಣ್ಣ, ಅದು ಏನೆಂದು ಹೇಳದಿದ್ದರೆ ನಾನೇ ಆಗಿದೆ. ಹೇಳುತ್ತೇನೆ ಸಹೋದರ, ಹೇಳುತ್ತೇನೆ. 25 ವರ್ಷಗಳ ಹಿಂದೆ ಮುಚ್ಚಿಟ್ಟ ಸರಸವು ಇಂದು ಹೇಳುವ ನೋಡು ಸಮರ್ಥ, ನಿನ್ನ ತಂದೆ ಇಡೀ ಊರಿಗೆ ನಿಷ್ಠಾವಂತ ರೈತನಾಗಿದ್ದ. ಬಡವರಿಗೆ ಸಹಾಯ ಮಾಡುವ ಧನಿಕರಪ್ಪ ನಿನ್ನ ತಂದೆಯವರು. ಅವಳಿ ಪುತ್ರರಾಗಿದ್ದ ನೀವು ಒಂದು ಶಾಲೆಗೆ ಹೋಗಿದ್ದೀರಿ. ನಿಮ್ಮ ಗುಡಿಸಲಿಗೆ ಬೆಂಕಿ ಹತ್ತಿದಾಗ ನೀನೊಬ್ಬನೇ ನನ್ನ ಕೈಗೆ ಸಿಕ್ಕಿದೆ. ಇನ್ನೊಬ್ಬ ನಿನ್ನನ್ನ ಎಲ್ಲಿದ್ದಾನೆಂಬುದು ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿ ಸತ್ತು ಹೋದರು. ಆದರೆ ಇಷ್ಟಕ್ಕೆಲ್ಲ ಕಾರಣ ಯಾರೆಂಬುದು ನನಗೆ ಗೊತ್ತಿಲ್ಲ ಸಹೋದರ, ನನಗೆ ಗೊತ್ತಿಲ್ಲ. ಇದೇ ನೋಡಪ್ಪ ನಿನ್ನ ನಿಜ ಜೀವನದ ಸಂಗತಿ. ಅಣ್ಣ, ಇವನ ಸತ್ಯ ಘಟನೆ ತಿಳಿತಲ್ಲ. ಇವತ್ತೊಂದು ತೀರ್ಮಾನ ಆಗಲೇಬೇಕು. ಈ ಮನೆಯಲ್ಲಿ ನಾನಿರಬೇಕು ಒಂದು, ಇಲ್ಲ ಅವನಿರಬೇಕು. ನೀನೇ ತೀರ್ಮಾನ ಮಾಡು. ಸಹೋದರ, ಸಹೋದರ, ನಾನು ಏನೆಂದು ನುಡಿಯಲಪ್ಪ, ಏನೆಂದು ನುಡಿಯಲಿ? 2 ಕಣ್ಣುಗಳಂತಿರುವ ನಿಮಗೆ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಳ್ಳಿ ಸವರಿದಂತಾಗುತ್ತದೆ. ನಾನು ಹೇಗೆ ಹೇಳಲಪ್ಪ, ಹೇಗೆ ಹೇಳಲಿ? ಹಾಗಾದರೆ ಅವನ ಜೊತೆಯಲ್ಲಿ ನೀವೇ ಇರಿ, ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಒಂದನ್ನು ಪಡೆದುಕೊಳ್ಳಬೇಕಾದರೆ ಇನ್ನೊಂದನ್ನು ಕಳೆದುಕೊಳ್ಳಬೇಕು. ಅದು ಈ ವಿಧಿಯ ಲಿಖಿತ. ಸೋದರ ಬೇಡ, ಸೋದರ ಬೇಡ. ನನ್ನಿಂದ ನೀನು ಮನೆಯಿಂದ ಹೊರಗಡೆ ಹೋಗುವುದು ಬೇಡ. ಯಾಕೆಂದರೆ ಜೇನು ಎಷ್ಟೇ ಸಿಹಿ ಆಗಿದರೂ ಒಂದು ತಟ್ಟು ಕಸವಾಗಿರ್ತದೆ. ಅದರ ಹಾಗೆ ನಾನು ಸಮರ್ಥ್, ಇಂಥ ಮಾತುಗಳನ್ನು ನೀನು ಆಡಬೇಡಪ್ಪ, ಆಡಬೇಡ. ನೀನು ಆಡುತ್ತಿರುವ ಈ ನುಡಿಯನ್ನು ಕೇಳಿ ನನ್ನ ಕರಳು ಕತ್ತರಿಸಿ ಬರುತ್ತಿದೆ ಸಮರ್ಥ್, ಕತ್ತರಿಸಿ ಬರುತ್ತಿದೆ. ದಯವಿಟ್ಟು ಇಂಥ ನುಡಿಗಳನ್ನು ನುಡಿಯಬೇಡಪ್ಪ, ನುಡಿಯಬೇಡ. ಅತ್ತಿಗೆ, ಬಾನಿನಲ್ಲಿ ಮೂಡಿರುವ ಕಾಮನ ಬಿಲ್ಲು ಆಕಾಶಕ್ಕಷ್ಟೇ ಸ್ವಂತ, ನೋಡುವರ ಕಣ್ಣಿಗಲ್ಲ. ಅತ್ತಿಗೆ, ಒಂದೇ ಒಂದು ಆಸೆ ಅತ್ತಿಗೆ. ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿದರೆ
ನಿಮ್ಮ ಮಡಲಲ್ಲಿ ಮುದ್ದು ಕೂಸಾಗಿ ಹುಟ್ಟು ಬರುವ ಆಸೆ ಅತ್ತಿಗೆ. ಸಮರ್ಥ್, ಒಬ್ಬ ತಾಯಿ ತನ್ನ ಮಗುವನ್ನು 9 ತಿಂಗಳು ಮಾತ್ರ ತನ್ನ ಹೊಟ್ಟೆಯಲ್ಲಿಟ್ಟು ಜೋಪಾನ ಮಾಡುತ್ತಾಳೆ. ಅದರಂತೆ ನಾನು ಕೂಡ ನಿಮ್ಮನ್ನು ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಜೋಪಾನ ಮಾಡಿದೆನಪ್ಪ, ಮಾಡಿದ್ದೇನೆ. ನೋಡು, ನಿಮ್ಮನ್ನು ಬಿಟ್ಟು ಇರುವ ಶಕ್ತಿ ನಮಗೆ ಖಂಡಿತ ಇಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಪ್ಪ, ಹೋಗಬೇಡ. ಅಳಬೇಡ ಅತ್ತಿಗೆ, ಅಳಬೇಡ. ವಿಧಿ ಲಿಖಿತ ಹೇಗಿದೆಯೋ ಹಾಗೇ ಆಗುತ್ತದೆ. ಇದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ದೇವರು ನನ್ನ ಹಣೆ ಬರದಲ್ಲಿ ಹೀಗೆ ಬರೆದಿರಬಹುದು. ನೀನಾಗೆ ನೀನು ಹೋಗತೀನೆಂದ ಮೇಲೆ ಬೇಗನೆ ಹೊರಟು ಹೋಗು ಇಲ್ಲಿಂದ. ನೀನು ಎಷ್ಟು ಹೊತ್ತು ಈ ಮನೆಯಲ್ಲಿ ಇರುವೆವೋ ಅಷ್ಟು ವಿಘ್ನಗಳು ಹೆಚ್ಚಾಗುತ್ತದೆ. ಹೋಗುತ್ತೇನೆ ಶ್ರೀಧರ, ಹೋಗುತ್ತೇನೆ. ಹೋಗುವುದಕ್ಕಿಂತ ಮುಂಚೆ ತಂದೆಯ ಸ್ಥಾನದಲ್ಲಿ ನಿಂತ ಬೆಳೆಸಿದ ಅಣ್ಣನಿಗೆ ಒಂದು ಮಾತು ಹೇಳುವೆ. ಬೇಡ ಸಹೋದರ, ಬೇಡ. ಅದೇನೆಂದು ಬೇಗ ಹೇಳಿ ತಲಗು ಈ ಮನೆಯಿಂದ ಆಚೆ. ಅಣ್ಣ, ಅತ್ತಿಗೆ ಚಿಕ್ಕಂದಿನಿಂದಲೇ ಉಣಿಸಿ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದು ನಾನೆಂದಿಗೂ ಮರೆಯುವುದಿಲ್ಲ. ನನ್ನ ಬಗ್ಗೆ ನೀವೇನು ಚಿಂತಿಸಬೇಡಿ. ನಿಮಗೆ ಕಷ್ಟ ಬಂದಾಗ ಸಮರ್ಥ ಎಂದು ಕೂಗಿದರೆ ಸಾಕು, ಕ್ಷಣದಲ್ಲೇ ನಿಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೇನೆ. ಅತ್ತಿಗೆ, ಅಣ್ಣ, ಅತ್ತಿಗೆ, ನನಗೆ ಆಶೀರ್ವಾದ ಮಾಡಿ ನಾನಿನ್ನು ಹೋಗಿ ಬರುತ್ತೇನೆ. ಅಪ್ಪ, ಅಮ್ಮ, ಚಿಕ್ಕಪ್ಪ, ಯಾಕೆಂದು ನಿಮ್ಮ ಕಣ್ಣಲ್ಲಿ ನೀರು? ಮಗು ಕುಮಾರ, ಶಾಲೆಯಿಂದ ಬೇಗ ಬಂದೆಲ್ಲ? ಹೌದು ಚಿಕ್ಕಪ್ಪ, ನಮ್ಮೂರ ಜಾತ್ರೆಯ ನಿಮಿತ್ತವಾಗಿ 2 ದಿನ ಶಾಲೆಗೆ ರಜೆ ಕೊಟ್ಟಿದ್ದಾರೆ. ಅಪ್ಪ ಅಮ್ಮನಿಗೆ ಹೊಲದಲ್ಲಿ ಸಹಾಯ ಮಾಡಲು ಬೇಗನೆ ಬಂದೆ. ಹೌದು ಕುಮಾರ, ನಿನ್ನಂತ ಚಿಕ್ಕ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಆ ದೇವರ ಕೂಡ ಕಲ್ಲುವಾಗಿ ಕುಳಿತು ಬಿಟ್ಟನಪ್ಪ, ಕಲ್ಲುವಾಗಿ ಕುಳಿತು ಬಿಟ್ಟ. ಅಳಬೇಡಮ್ಮ, ಅಳಬೇಡ. ಯಾವ ಕಾಲಕ್ಕೂ ಆ ದೇವರು ಸದಾಕಾಲ ನಮ್ಮ ಮೇಲೆ ಇರುತ್ತಾನೆ. ಆ ದೇವರ ಕೃಪೆಯಿಂದ ನಾನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ನಿಮ್ಮೆಲ್ಲರನ್ನು ಸಾಕುತ್ತೇನೆ. ಮಗು ಕುಮಾರ, ಬೆಳೆಯುವ ಪೈರು ಮೊಳಕೆಯಲ್ಲಿ ಚೂಟಿದಂತೆ ನಿನ್ನ ಮಾತನ್ನು ಕೇಳಿದರೆ ಸಾಕ್ಷಾತ್ ಪಾಂಡುರಂಗನೇ ಬಂದು ಮಾತನಾಡಿದನಂತೆ. ಚಿಕ್ಕಪ್ಪ, ನೀನೇಕೆ ಮೌನವಾಗಿರುವೆ? ಮಗು ಕುಮಾರ, ಮೈಯಲ್ಲಿ ಹುಷಾರಿಲ್ಲ, ಅದಕ್ಕೆ. ಸಮರ್ಥ್, ನಿನ್ನ ಕತೆ ಪುರಾಣ ಬೇಕಾಗಿಲ್ಲ. ಬೇಗನೆ ಹೊರಟು ಹೋಗು ಇಲ್ಲಿಂದ. ಹೋಗುತ್ತೇನೆ ಶ್ರೀಧರ, ಹೋಗುತ್ತೇನೆ. ಸಮರ್ಥ, ಸಮರ್ಥ, ನೀನು ಹೋದ ಮೇಲೆ ನಾನು ಹೇಗೆ ಜೀವಿಸಲಪ್ಪ, ಹೇಗೆ ಜೀವಿಸಲಿ? ಜೀವಿಸಬೇಕಣ್ಣ, ಜೀವಿಸಬೇಕು. ನೋವೇ ಇಲ್ಲ ಥರ ನಗಬೇಕು, ದುಃಖೇ ಇಲ್ಲ ಅನ್ನೋ ಥರ ಆಟವಾಡಬೇಕು, ಸೋಲೇ ಇಲ್ಲ ಅನ್ನೋ ಥರ ಅಣ್ಣ ತಮ್ಮಂದರು ಇರ್ಬೇಕಣ್ಣ, ಕೊನೆ ಇಲ್ಲ ಅನ್ನೋ ಥರ. ತಮ್ಮ, ಗಳಿಸಿಕೊಂಡ ಮೇಲೆ ಅರ್ಥವಾಗುವುದು ಅದರ ನಂಬಿಕೆ, ಉಳಿಸಿಕೊಂಡ ಮೇಲೆ ತಿಳಿಯೋದು ಅದರ ವಿಶ್ವಾಸ. ನಮ್ಮನ್ನು ಬಿಟ್ಟು ಹೋಗಬೇಡ ಸಹೋದರ, ನಮ್ಮನ್ನು ಬಿಟ್ಟು ಹೋಗಬೇಡ. ಸಮರ್ಥ್, ಏನಪ್ಪ ಇದು? ಈ ಹೃದಯ ಒಡೆದು ಚೂರು ಚೂರು ಆಗೋಗಾಯ್ತು. ನೋಡು, ನೀನು ಮಾತ್ರ ನಮ್ಮನ್ನು ಬಿಟ್ಟು ಹೋಗಬೇಡ ಸಮರ್ಥ್, ಹೋಗಬೇಡ. ಸಮರ್ಥ, ನೀನು ಹೋದ ಮೇಲೆ ನಾನು ಹೇಗೆ ಜೀವಿಸಲಪ್ಪ, ಹೇಗೆ ಜೀವಿಸಲಿ? ಸಮರ್ಥ್, ನೋಡಪ್ಪ,
ಹೋಗಬೇಡಪ್ಪ, ದಯವಿಟ್ಟು ಈ ಮನೆಯಿಂದ ಹೊರಟು ಹೋಗಬೇಡಪ್ಪ, ಹೋಗಬೇಡ. ಅಣ್ಣ ಅತ್ತಿಗೆ, ಅಣ್ಣ ನನ್ನ ನಿನ್ನ ನಡುವೆ ದಾಟದ ನದಿ ಒಂದು. ನಾ ಎಲ್ಲೇ ಇರಲಿ ಈ ನನ್ನ ಮನಸ್ಸು ಹಾರೈಸುತ್ತದೆ. ರೆಕ್ಕೆ ಇರದ ಆಸೆ ಹಕ್ಕಿ ಹಾರಲು ಯಾವ ದಿಕ್ಕಿಗೆ ಹೇಳಣ್ಣ, ಹೇಳ. ಸಮರ್ಥ, ಎಂತಹ ದಿಷ್ಟ ನಿರ್ಧಾರ ತೆಗೆದುಕೊಂಡೆಯಪ್ಪ ನೀನು. ನಮ್ಮನ್ನು ಬಿಟ್ಟು ಹೋಗಬೇಡಪ್ಪ, ನಮ್ಮನ್ನು ಬಿಟ್ಟು ಹೋಗಬೇಡ. ಅಣ್ಣ, ನಿಮ್ಮನ್ನು ಅಗಲಲಾಗದ ಕಣ್ಣುಗಳು ಕಡಲಾಗಿವೆ, ಕಣ್ಣೀರು ಬರದ ಕಣ್ಣಿಗೆ ಆಗಿವೆ. ಚಿಕ್ಕಪ್ಪ, ನಾನು ಬರುತ್ತೇನೆ ನಿನ್ನ ಜೊತೆ, ನಾನು ಬರುತ್ತೇನೆ ಚಿಕ್ಕಪ್ಪ. ಮಗು ಕುಮಾರ, ಬೇಡಪ್ಪ. ನನ್ನ ಹಾಗೆ ವಿದ್ಯೆ ಕಲಿಯದೆ ನೀನು ಹಾಳಾಗಬೇಡ. ನೀನು ಚೆನ್ನಾಗಿ ಕಲಿತು ಅಪ್ಪ ಅಮ್ಮನಿಗೆ ಚೆನ್ನಾಗಿ ನೋಡಿಕೋ. ನಾನೇನು ಹೋಗಿ ಬರುತ್ತೇನೆ. ನಗುತ್ತೈತೆ ದೈವ ಅಲ್ಲಿ, ಹಳತೈತಿ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಹಳತೈತಿ ಜೀವ ಇಲ್ಲಿ. ವಿಧಿಯಾಟಗಳು ಮಾನವ, ವಿಧಿಯಾಟಗಳು ಮಾನವ. ನಗುತ್ತೈತೆ ದೈವ ಅಲ್ಲಿ, ಹಳತೈತಿ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಹಳತೈತಿ ಜೀವ ಇಲ್ಲಿ. ವಿಧಿಯಾಟಗಳು ಮಾನವ, ವಿಧಿಯಾಟಗಳು ಮಾನವ. ನನಗೆ ಹಣದ ವ್ಯವಸ್ಥೆ ಮಾಡು.